ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೋಡಿಂಗ್ ಮತ್ತೆ ಡಿಕೋಡಿಂಗ್ ಆ ಪ್ರಾಬ್ಲಮ್ಸ್ಗಳನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಕೋಡಿಂಗ್ ಮತ್ತೆ ಡಿಕೋಡಿಂಗ್ ಯಾಕೆ ಯೂಸ್ ಮಾಡ್ತಾರೆ ಅಂತ ಸಮ್ಟೈಮ್ಸ್ ಬೇರೆಯವ್ರಿಗೆ ಗೊತ್ತಾಗದೇ ಇರಲಿ ಅನ್ನೋ ಕಾರಣಕ್ಕೆ ಈ ರೀತಿಯಾದಂತಹ ಒಂದು ಲ್ಯಾಂಗ್ವೇಜ್ ಅಂದ್ರೆ ಕೋಡಿಂಗ್ ಗಳನ್ನ ಅಥವಾ ಡಿಕೋಡಿಂಗ್ ಮಾಡೋದನ್ನ ಯೂಸ್ ಮಾಡಿಕೊಂಡು ಏನ್ ಮಾಡ್ತಾರೆ, ಕಮ್ಯುನಿಕೇಶನ್ ಅನ್ನ ಮಾಡ್ತಾರೆ. ಯಾಕೆಂದ್ರೆ ಬೇರೆಯವ್ರಿಗೆ ಗೊತ್ತಾಗದೇ ಇರಲಿ ಅನ್ನೋ ಕಾರಣಕ್ಕೆ ಈ ಒಂದು ಮೆಥಡ್ ಅನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ರೆ ಮೆಜಾರಿಟಿ ಆಗಿ ಡಿಫೆನ್ಸ್ ಕಮ್ಯುನಿಕೇಶನ್ಸ್ ಅಲ್ಲಿ ಅಥವಾ ಮಿಲಿಟರಿ ಕಮ್ಯುನಿಕೇಶನ್ಸ್ ಅಲ್ಲಿ ಅಥವಾ ಪೊಲೀಸ್ ಕಮ್ಯುನಿಕೇಶನ್ಸ್ ಗಳಲ್ಲಿ ಏನ್ ಮಾಡ್ತಾರೆ, ಸೊ ಈ ಒಂದು ರೀತಿಯಾದಂತಹ ಟೆಕ್ನಿಕ್ ಗಳನ್ನ ಯೂಸ್ ಮಾಡ್ತಾರೆ. ಸೊ ಹಾಗಿದ್ರೆ ಈ ರೀತಿಯಾದಂತಹ ಟೆಕ್ನಿಕ್ ಗಳನ್ನ ಯೂಸ್ ಮಾಡ್ತಾರೆ ಅನ್ನೋದಾದ್ರೆ ಅದು ಹೇಗಿರುತ್ತೆ ಅಂತ ಎಕ್ಸಾಂಪಲ್ಸ್ ಗಳನ್ನ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಸೊ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಗಿರುತ್ತೆ. ಸಿ ಫಾರ್ ಎಕ್ಸಾಂಪಲ್ ಜಸ್ಟ್ ಆಲ್ಫಾಬಿಟ್ ಅಷ್ಟೇ ಕೋಡಿಂಗ್ ಆಗಿರುತ್ತೆ, ಕೆಲವು ಟೈಮ್ ನ್ಯೂಮರಿಕಲ್ ಕೋಡಿಂಗ್ ಆಗಿರುತ್ತೆ, ಕೆಲವು ಟೈಮ್ ವರ್ಡ್ ಬದಲಿಗೆ ಬೇರೆ ವರ್ಡ್ ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ. ಆ ರೀತಿಯಾದಂತಹ ಕೋಡಿಂಗ್ ಸಿಸ್ಟಮ್ ಅನ್ನ ಅಥವಾ ಕೋಡಿಂಗ್ ಲ್ಯಾಂಗ್ವೇಜ್ ಅನ್ನ ಏನ್ ಮಾಡ್ತಾರೆ, ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ ಫಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಜಸ್ಟ್ ಆಲ್ಫಾಬೆಟಿಕಲ್ ಕೋಡಿಂಗ್. ಓಕೆ, ಸೊ ಹಿಯರ್ ದಿಸ್ ಇಸ್ ಒನ್ ಎಕ್ಸಾಂಪಲ್. In a certain code language, if train TRAINS is coded as RTIASN, how will flower FLOWER be coded in the same language? ಅಂದ್ರೆ ಟ್ರೈನ್ಸ್ ಅನ್ನೋದು RTIASN ಅಂತ ಕೋಡ್ ಮಾಡಿದ್ದಾರೆ. ಸೊ ಹಾಗಿದ್ರೆ ಫ್ಲವರ್ ಅನ್ನೋದು ಹೇಗಾಗುತ್ತೆ? ಸೊ ಅದ್ರ ನಡುವೆ ಏನಿದೆ ಅಂತ ನೋಡೋಣ ನಾವು. ಸೊ ಈಗ ನೋಡೋದಾದ್ರೆ ಸೊ ಸೇಮ್ ಲೆಟರ್ಗಳು ರಿಪೀಟ್ ಆಗಿದೆ ಇದರಲ್ಲಿ. ಸೊ ಬಟ್ ಆದ್ರೆ ಯಾವ ರೀತಿ ರಿಪೀಟ್ ಆಗಿದೆ? ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋದಾದ್ರೆ ನೀವು, ಸೊ ಈ ಎರಡು ವರ್ಡ್ ಉಲ್ಟಾ ಬರ್ತಿದ್ದಾರೆ. RT, ಓಕೆ, TR ಇರೋದು RT ಆಗಿದೆ, AI ಇರೋದು IA ಆಗಿದೆ, NS ಇರೋದು SN ಆಗಿದೆ. ಸೊ ಅದೇ ರೀತಿ ನಾವೇನ್ ಮಾಡ್ಬೇಕಾಗತ್ತೆ, ಈ ಫ್ಲವರ್ FLOWER ಏನಿದೆ ಇದನ್ನ ನಾವು ಕೋಡ್ ಆಗಿ ಬರಿಬೇಕಾಗತ್ತೆ. ಸೊ ಹಾಗಿದ್ರೆ ನಾವು ಬರೆಯೋಣ. ಸೊ FLOWER. So first letter LF, second two letter WO, third pair RE. So this is the code for flower. Okay then, so which one is the answer? So B is the answer. Okay, ಸೊ ಇದೇ ರೀತಿಯಾದಂತಹ ಕೆಲವೊಂದು ಸಮ್ಸ್ ಗಳನ್ನ, ಎಕ್ಸಾಂಪಲ್ ಸಮ್ಸ್ ಗಳನ್ನ ವಿಡಿಯೋ ಎಂಡಿಂಗ್ ಅಲ್ಲಿ ಕೊಡ್ಲಾಗುತ್ತೆ. ಸೊ ನೀವು ಸಾಲ್ವ್ ಮಾಡಿ.